ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ಸಾಮಾನ್ಯವಾಗಿ ನಾಯಿಗಳು ಆರ್ಮಿಯಲ್ಲಿ ಇರೋದು, ಸೇವೆ ಸಲ್ಲಿಸೋದು, ಸಾಕಷ್ಟು ವರ್ಷಗಳ ಕಾಲ ಕಾರ್ಯನಿರ್ವಹಿಸೋದು ಎಲ್ರಿಗೂ ಗೊತ್ತಿದೆ. ಇದಕ್ಕಾಗಿ ಶ್ವಾನದಳ ಅಂತೆಲ್ಲ ಒಂದು ಸೆಪರೇಟ್ ವಿಂಗ್ ಇರುತ್ತೆ. ಆದರೆ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರೋ ಒಂದು ವಿಷಯ ಇದೆ, ಬೆಕ್ಕುಗಳಿಗೂ ಕೂಡ ಈ ರೀತಿಯಾದಂಥ ಒಂದು ಸರ್ಕಾರಿ ಹುದ್ದೆ ಸಿಗುತ್ತೆ. ಸುಮಾರು ಜನಕ್ಕೆ ಈ ವಿಷಯ ಗೊತ್ತಿರೋದಿಲ್ಲ. ಈ ಥರದ ಅವಕಾಶ ಇರೋದು ಲಂಡನ್ನಲ್ಲಿ ಮಾತ್ರ. ಲಂಡನ್ನ ಡೌನ್ ಸ್ಟ್ರೀಟ್ ಅನ್ನುವಂಥ ಒಂದು ಏರಿಯಾದಲ್ಲಿ ಪ್ರಧಾನಮಂತ್ರಿ ಕಚೇರಿ ಇರುತ್ತೆ. ಪ್ರಧಾನಮಂತ್ರಿ ಕಚೇರಿ ಮತ್ತು ಪ್ರಧಾನಮಂತ್ರಿಗಳ ನಿವಾಸ ಕೂಡ ಅದೇ ಏರಿಯಾನಲ್ಲಿ ಇರುವುದು. ಇಲ್ಲಿ ಸಾಕಷ್ಟು ಮುಖ್ಯವಾದ ಸಭೆಗಳಾಗಲಿ, ಮುಖ್ಯವಾದ ಕಚೇರಿಗಳಾಗಲಿ ಈ ಸ್ಟ್ರೀಟ್ನಲ್ಲೇ ಇರುತ್ತೆ. ಇಲ್ಲಿನ ಒಂದು ಕಚೇರಿಯಲ್ಲಿ ಅಂದರೆ ಆಫೀಸ್ ನಂಬರ್ 10 ಅನ್ನುವಂಥ ಒಂದು ಕಚೇರಿಯಲ್ಲಿ ಬೆಕ್ಕುಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ಬೇಸಿಕಲಿ ಇದು ಪ್ರಧಾನಮಂತ್ರಿಗಳ ಕಚೇರಿ ಮತ್ತು ನಿವಾಸ. ಇಲ್ಲಿಗೆ ಬೆಕ್ಕನ್ನ ನೇಮಕ ಮಾಡ್ಕೊಳ್ಳೋದು ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಇಲಿ ಬರದೇ ಇರೋ ಹಾಗೆ ತಡೆಯೋದಕ್ಕೆ. ಇದನ್ನ ಸರ್ಕಾರಿ ಗೌರವಗಳೊಂದಿಗೆ ನಡೆಸ್ಕೊಳ್ಳಲಾಗುತ್ತೆ. ಇದನ್ನ ಸರ್ಕಾರಿ ಹುದ್ದೆ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ. ಈ ರೀತಿಯಾದಂಥ ಬೆಕ್ಕುಗಳನ್ನ ನೇಮಕ ಮಾಡಿಕೊಂಡು ಅದನ್ನ ಒಂದು ಹುದ್ದೆ ಅನ್ನುವಂಥ ರೀತಿಯಲ್ಲೇ ನಿಭಾಯಿಸ್ತಾ ಬರಲಾಗುತ್ತೆ. ಬೆಕ್ಕುಗಳು ಕೂಡ ಅಷ್ಟೇ ಸಾಮರ್ಥ್ಯ ಹೊಂದಿರುತ್ತವೆ. ಇಲಿಗಳನ್ನ ಹಿಡಿದು ಅದರ ಜವಾಬ್ದಾರಿಯನ್ನ ಪರಿಪೂರ್ಣವಾಗಿ ನಿಭಾಯಿಸ್ತಾ ಬರುತ್ತವೆ. 1920ರಿಂದ ಈ ರೀತಿಯಾದಂಥ ಒಂದು ಪದ್ಧತಿ ಚಾಲ್ತಿಯಲ್ಲಿದೆ. ಅಲ್ಲಿನಿಂದ ಇಲ್ಲಿ ತನಕ ಸಾಕಷ್ಟು ಬೆಕ್ಕುಗಳು ಈ ರೀತಿಯಾದಂಥ ಸೇವೆಯನ್ನ ಸಲ್ಲಿಸಿ ಹೋಗಿವೆ. ಆದರೆ ಈಗ ಯಾಕೆ ಆ ವಿಷಯ ಅಂತ ಕೇಳಿದ್ರೆ, ಈಗ ಸೇವೆ ಸಲ್ಲಿಸ್ತಾ ಇರುವಂಥ ಬೆಕ್ಕೇನಿದೆ, ಲ್ಯಾರಿ ಅನ್ನೋ ಬೆಕ್ಕು ಸಿಕ್ಕಾಬಟ್ಟೆ ಫೇಮಸ್. ಎಸ್ಪೆಷಲಿ ಲಂಡನ್ನಲ್ಲಂತೂ ಈ ಬೆಕ್ಕು ಗೊತ್ತಿಲ್ಲದೆ ಇರೋ ಮನುಷ್ಯನೇ ಇಲ್ಲ. ಎಲ್ರಿಗೂ, ಪ್ರತಿಯೊಬ್ಬರಿಗೂ ಈ ಬೆಕ್ಕಂದ್ರೆ ಇಷ್ಟ. ಯಾಕೆ ಅಂತ ಕೇಳಿದ್ರೆ, ಈ ಬೆಕ್ಕು ಕಳೆದ 16 ವರ್ಷಗಳಿಂದ ಅದೇ ಕಚೇರಿಯಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದೆ. ಈ ಬೆಕ್ಕು ಬಂದ್ಮೇಲಿಂದ ಬೇರೆ ಬೆಕ್ಕುಗಳು ನೇಮಕ ಆಗಿಲ್ಲ. ಕಂಟಿನ್ಯೂಸ್ಲಿ ಅದೇ ಬೆಕ್ಕು ಇಲ್ಲಿ ತನಕ ಸೇವೆ ಸಲ್ಲಿಸ್ತಾ ಬಂದಿದೆ. 2011ರಲ್ಲಿ ಡೇವಿಡ್ ಅನ್ನುವಂಥ ಒಬ್ಬ ಪ್ರಧಾನಮಂತ್ರಿ, ಆಗ ಯಾರು ಪ್ರಧಾನಿ ಆಗಿದ್ರು ಆ ಡೇವಿಡ್ ಕ್ಯಾಮ್ರನ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದನ್ನ ದತ್ತು ಪಡ್ಕೊಳ್ತಾರೆ ಒಂದು ಪ್ರಾಣಿ ಆಶ್ರಮದಿಂದ. ಅಲ್ಲಿನಿಂದ ಇಲ್ಲಿ ತನಕ ಈ ಬೆಕ್ಕು ಸೇವೆ ಸಲ್ಲಿಸ್ತಾ ಬಂದಿದೆ. ಸುಮಾರು 6 ಪ್ರಧಾನಿಗಳು ಚೇಂಜ್ ಆಗಿದ್ದಾರೆ ಈ ಲಂಡನ್ನಲ್ಲಿ. ಆದರೆ ಲ್ಯಾರಿ ಮಾತ್ರ ತನ್ನ ಹುದ್ದೆಯಿಂದ ಚೇಂಜ್ ಆಗಿಲ್ಲ. 6 ಪ್ರಧಾನಿಗಳಿಗೂ ಲ್ಯಾರಿನೇ ಚೀಫ್ ಮೌಸರ್ ಆಗಿ ಕೆಲಸ ಮಾಡ್ತಾ ಬಂದಿದ್ದಾನೆ. ಈ ಹುದ್ದೆಗೆ ಹೆಸರು ದ ಚೀಫ್ ಮೌಸರ್ ಅಂತ. ಅಂದರೆ ಇಲಿಯನ್ನ ಹಿಡಿಯುವಂಥ ಬೆಕ್ಕು, ಚೀಫ್ ಬೆಕ್ಕು ಇದೇ ಆಗಿದೆ. ಲ್ಯಾರಿಗೆ ಮಾತ್ರ ಈ ಟೈಟಲ್ ಕೊಟ್ಟಿರೋದು ಯಾಕೆ ಅಂದರೆ, ಇದಕ್ಕೆ ಮುಂಚೆನೂ ಬೆಕ್ಕುಗಳಿದ್ರೂ ಕೂಡ ಯಾವುದಕ್ಕೂ ಈ ಥರ ಟೈಟಲ್ ಸಿಕ್ಕಿರಲಿಲ್ಲ. ಲ್ಯಾರಿಗೆ ಮಾತ್ರ ಈ ಥರ ಚೀಫ್ ಮೌಸರ್ ಅನ್ನೋ ಟೈಟಲ್ ಸಿಕ್ಕಿರೋ ಕಾರಣ ಏನು ಅಂದರೆ, ಇದು 16 ವರ್ಷಗಳಿಂದ ಸತತವಾಗಿ ಸೇವೆ ಸಲ್ಲಿಸ್ತಾ ಇರೋದು ಒಂದು ಕಾರಣ. ಅಂದರೆ ಇನ್ನೊಂದು ಕಾರಣ, ಇಲ್ಲಿಗೆ ಬರುವಂಥ ಜನರನ್ನ ಹಾಗೆ ಸಾರ್ವಜನಿಕರನ್ನ ಇದು ರಂಜಿಸ್ತಾ ಇದೆಯಂತೆ. ಅಂದರೆ ಬೆಕ್ಕು ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಕಚೇರಿ ಮುಂದೆ ಕೂತ್ಕೊಂಡು ಈ ಬೆಕ್ಕು ಆಟ ಆಡ್ತಾ ಇರೋದಾಗ್ಲಿ, ಅಲ್ಲಿಗೆ ಬರುವಂಥ ಮಕ್ಕಳ ಜೊತೆ ಆಟ ಆಡೋದು, ಪಾರಿವಾಳಗಳನ್ನು ಓಡಿಸೋದು, ಅಲ್ಲಿನ ಪೀಠೋಪಕರಣಗಳನ್ನು ಕೂಡ ಇದು ಪರಿಶೀಲನೆ ನಡೆಸುತ್ತಂತೆ, ಬಂದವ್ರನ್ನ ವೆಲ್ಕಮ್ ಮಾಡುತ್ತಂತೆ. ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದೆ ಈ ಬೆಕ್ಕು. ಹೀಗಾಗಿ ಈ ಬೆಕ್ಕಿಗೆ ದ ಚೀಫ್ ಮೌಸರ್ ಅಂತ ಕರೀತಾರೆ. ಪ್ರತಿಯೊಬ್ಬರಿಗೂ ಇದು ಫೇವ್ರೇಟ್ ಆಗೋಗಿದೆ. ಇಲ್ಲಿನ ಈ ಬೆಕ್ಕಿನ ಸೇವೆಯನ್ನ ನೋಡಿ ಸಾಕಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಎಕ್ಸ್ನಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಈ ಬೆಕ್ಕು ಆಟ ಆಡ್ತಾ ಇರುವಂಥ ದೃಶ್ಯಗಳು ವೈರಲ್ ಆಗಿದೆ. ಮಕ್ಕಳ ಜೊತೆ ಇರ್ಬೋದು, ಅಲ್ಲಿ ನಿದ್ದೆ ಮಾಡ್ತಾ ಇರ್ಬೋದು, ಓಡಾಡ್ತಾ ಇರುವಂಥ ದೃಶ್ಯಗಳಾಗಿರ್ಬೋದು, ಪಾರಿವಾಳಗಳನ್ನು ಓಡಿಸೋದಾಗಿರ್ಬೋದು, ಈ ಥರದ ಕೆಲಸ ಮಾಡ್ತಾ ಸಾಕಷ್ಟು ಜನರಿಗೆ ಹತ್ರ ಆಗಿದೆ ಈ ಬೆಕ್ಕು. ಅಷ್ಟು ಮಾತ್ರ ಅಲ್ಲ, ಬರೀ ಇಲಿ ಹಿಡಿಯೋದು ಮಾತ್ರ ಅಲ್ಲ, ಅಲ್ಲಿನ ಪೀಠೋಪಕರಣಗಳನ್ನು ಪರಿಶೀಲನೆ ಮಾಡುತ್ತೆ. ಇದು ಓಕೆ, ಕೂರೋಕ್ ಓಕೆನಾ, ಧೂಳಿಲ್ವಾ, ಅದನ್ನೆಲ್ಲ ಪರಿಶೀಲನೆ ಮಾಡುತ್ತಂತೆ. ಈ ರೀತಿಯಾದಂಥ ಚಾಕಚಕ್ಯತೆಯನ್ನ, ಬೆಕ್ಕಿನ ಚೂಟಿತನವನ್ನ ನೋಡಿ ಸಾಕಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೆಕ್ಕು ಎಲ್ಲರ ಜೊತೆಗೂ ಹೊಂದ್ಕೊಳ್ಳೋದಿಲ್ಲ. ಆದರೆ ಈ ಬೆಕ್ಕು ಅಲ್ಲಿಗೆ ಬರುವಂಥ ಪ್ರತಿಯೊಬ್ಬರ ಜೊತೆಗೂ ಹೊಂದ್ಕೊಂಡು ಆಟ ಆಡ್ತಾ ಸಾಕಷ್ಟು ಜನರನ್ನ ರಂಜಿಸ್ತಾ, ನಗಿಸ್ತಾ, ಮನಸ್ಸನ್ನ ತಿಳಿಗೊಳಿಸ್ತಾ ಹಾಯಾಗಿ ಕಾಲ ಕಳೀತಾ ಇರೋದನ್ನ ನೋಡಿ ಜನರಿಗೂ ಕೂಡ ಈ ಬೆಕ್ಕು ಸಿಕ್ಕಾಬಟ್ಟೆ ಫೇವ್ರೇಟ್ ಆಗಿಬಿಟ್ಟಿದೆ. ಲ್ಯಾರಿ ಅಂದರೆ ಸಾಕು, ಲಂಡನ್ನಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ. ಈಗ ಲ್ಯಾರಿ 6ನೇ ಪ್ರಧಾನಮಂತ್ರಿಯನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ರೆಡಿ ಆಗಿದೆ. 2011ರಲ್ಲಿ ಇದು ತನ್ನ ಮೊದಲ ಇಲಿಯನ್ನ ಹಿಡಿಯೋದ್ರ ಮೂಲಕ ಕೆಲಸವನ್ನ ಅಧಿಕೃತವಾಗಿ ಶುರು ಮಾಡುತ್ತೆ. ಆಗ ಇದಕ್ಕೆ 3 ವರ್ಷ. ಈಗ 16 ವರ್ಷ ಸೇವೆಯನ್ನ ಕಂಪ್ಲೀಟ್ ಮಾಡಿದೆ. ಅಂದರೆ ಲ್ಯಾರಿಗೆ ವಯಸ್ಸೀಗ 19 ವರ್ಷ. 19 ವರ್ಷನ ನಾವು ಮನುಷ್ಯನ ಏಜಿಗೆ ಕನ್ವರ್ಟ್ ಮಾಡೋದಾದ್ರೆ ಸುಮಾರು 90 ವರ್ಷ. 90 ವರ್ಷ ವಯಸ್ಸಾಗಿರೋ ಮನುಷ್ಯ ಹೇಗಿರ್ತಾನೋ ಅಷ್ಟೇ ವಯಸ್ಸೀಗ ಲ್ಯಾರಿಗೆ 19 ವರ್ಷ. ಅಂದರೆ ಅಷ್ಟರ ಮಟ್ಟಿಗೆ ಏಜ್ ಆಗಿದೆ. ಆದರೂ ಕೂಡ ಆ ಲ್ಯಾರಿ ಅಷ್ಟೇ ಹುರುಪಿನಿಂದ, ಉತ್ಸಾಹದಿಂದ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ, ಅಲ್ಲಿಗೆ ಬರೋರು ಜನರನ್ನು ಕೂಡ ರಂಜಿಸ್ತಾ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ತಾ ಲ್ಯಾರಿ ತನ್ನ ಜೀವನವನ್ನು ಕಳೀತಾ ಇದ್ದಾನೆ. ಈಗ ಲ್ಯಾರಿ ಎಲ್ಲರ ಹಾಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.